ರಾಜಕೀಯದಲ್ಲಿ ಯಾರು ಬೆಳೀತಾರ ಹೆಚ್ಚು ಅವ್ರನ್ನ ತುಳಿಯುವಂಥ ಪ್ರಯತ್ನ ನಡೀತಾ ಇದೆ. ಇದೇನು ಹೊಸದಲ್ಲ ನಮ್ಮ ರಾಜ್ಯದಲ್ಲಿ. ಅದಕ್ಕೆ ಕಡಿವಾಣ ಹಾಕ್ಬೇಕಂತ ನಾವು ಹೇಳಿದ ನಂತರ ಸದನ್ನಲ್ಲಿ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಮತ್ತು ರಾಜನವರು ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ ಏನಾಗಿದೆ ಅಂತ. ಅದಕ್ಕೆ ಹೋಮ್ ಮಿನಿಸ್ಟರ್ ಕೂಡ ಅವ್ರು ದೂರು ಕೊಟ್ಟರೆ ತನಿಖೆ ಮಾಡ್ತಂತೇಳಿ ನಾನು ಕೂಡ ಅದನ್ನೇ ಹೇಳಿದ್ದೆ. ಅವ್ರು ದೂರು ಕೊಡ್ಲಿಕ್ಕೆ ನಾವು ಮನವಿ ಮಾಡಿದ್ದೀವಿ ಅವ್ರಿಗೆ ಅಂತ ಹೇಳಿದ್ದೀನಿ. ಆದಷ್ಟು ಬೇಕು ಕೊಟ್ಟರೆ ಒಳ್ಳೆಯದು, ಯಾಕಂದರೆ ದೂರು ಕೊಡದೆ ತನಿಖೆ ಮಾಡಲಿಕ್ಕೆ ಆಗೋಲ್ಲ. ಕೊಟ್ಟರೆ ಒಂದು ಅದಕ್ಕೆ ಇತಿಶ್ರೀ ಹಾಡಬಹುದಂತ ನಮ್ಮದೊಂದು ಆಸೆ ಇದೆ. ಎಲ್ಲ ಪಕ್ಷಕ್ಕೂ ಒಂದು ಪಿಡುಗು, ಕ್ಯಾನ್ಸರ್ ಇದ್ದಂಗೆ. ಯಾಕಂದರೆ ದೇಶ ಸಾಧಿಸಲಿಕ್ಕೆ ನೇರವಾಗಿ ಆಗದಿದ್ರು ಈ ರೀತಿ ಮಾರ್ಗದಿಂದ ಮಾಡುವಂಥ ಪ್ರಯತ್ನ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಕೆಲವು ಹೊರಗಡೆ ಬಂದಿದೆ, ಕೆಲವು ಹೊರಗಡೆ ಬಂದಿಲ್ಲ. ಸಿಡಿಗಳು ಕೆಲವು ಹೊರಗೆ ಬಂತು, ಸುಮಾರು ಬರದೇ ಬ್ಲ್ಯಾಕ್ ಮೇಲ್ ಮಾಡುವಂಥ ಪ್ರಯತ್ನ ಆಗಿದೆ. ಸೊ ಒಂದು ಸಾರಿ ಆಗಬೇಕು. ಬೇಕನ್ನ ನೋಡ್ಬೇಕಲ್ಲ, ಅವ್ರು ಸಿಕ್ಕ ಮ್ಯಾಗ ಅವ್ರನ್ನೇ ಕೇಳಬೇಕಾ, ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ, ಯಾವ ಪಕ್ಷದಲ್ಲಿದ್ದಾರೆ, ಇನ್ನು ಅವ್ರನ್ನೇ ಕೇಳಬೇಕಲ್ಲ. ಅವ್ರು ಯಾಕೆ ಮಾಡ್ರು, ಏನು ಅವ್ರ ಉದ್ದೇಶ ಇತ್ತು, ಅವ್ರು ಸಾಧಿಸೋದಾರ ಏನಿತ್ತು, ಅವರೇ ಹೇಳ್ಬೇಕಾಗ್ತದೆ. ಅದಕ್ಕೆ ನಾವು ಕೂಡ ತನಿಖೆಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಇದನ್ನು ತಾವು ಯಾಕಂತಂದ್ರೆ ಸಚಿವರು ಒಬ್ರು ರಾಜಣ್ಣ ಆಯಿತು, ಮತ್ತೊಬ್ಬರು ಈಗ ಇನ್ನೊಬ್ಬರು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಇವ್ರನ್ನ ಇದನ್ನ ಮಾಡ್ಕೊತ ಹೋದ್ರೆ ಇದನ್ನ ಸರ್ಕಾರ ತಾವೇನು ಒತ್ತಾಯ ಮಾಡ್ತೀವಿ ಸರ್? ಹೇಳಿದಿಲ್ಲ. ಅದಕ್ಕೆ ನಾವು ನಿನ್ನೆ ಕೂಡ ಹೇಳಿದ್ವಿ ರಾಜಣ್ಣ ಅವ್ರಿಗೆ, ನೀವು ಕಂಪ್ಲೇಂಟ್ ಕೊಡಬೇಕಂತ. ಕೊಡ್ತು ಇವತ್ತು ಒಪ್ಕೊಂಡಾರ. ಕೊಟ್ಟ ಮೇಲೆ ನೋಡೋಣ ಅದು ಯಾವ ರೀತಿ ತನಿಖೆ, ಯಾವ ರೀತಿ ಆಗಬೇಕು, ಆಗಬೇಕು ನೋಡೋಣ. ಅದು ಇನ್ನೂ ಟೈಮ್ ತೊಗೊಳ್ಳೋದಂಥದ್ದು. ಸರ್, ಇನ್ನೊಂದು ಬಾರಿ ಏನಂತಂದ್ರೆ ಬೆಳಗಾವಿ ಜಿಲ್ಲೆ ಪ್ರಭಾವಿ ರಾಜಕಾರಣಿ ಅದರಲ್ಲೂ ಒಂದು ಮನೆತನವನ್ನು ಕಟ್ಟಿ ಹಾಕಬೇಕು ಅಂತೇಳಿ ಒಂದು ಈ ಪ್ರಯೋಗ ಆಗಿದಿಲ್ಲ. ಪ್ರಯೋಗ ಆಗಿದೆ ಅವಾಗ ಕೂಡ ಆಗಿದೆ. ಸೊ ತಮ್ಗೆ ಯಾರ್ಯಾರು ಬೇಡವೋ ರಾಜಕೀಯದಲ್ಲಿ ಅವರನ್ನು ಕಟ್ಟಿ ಹಾಕುವಂಥ ಪ್ರಯತ್ನ ಈ ಮುಖಾಂತರ ಸಿಡಿ ಮುಖಾಂತರ ನಡೀತಾ ಇದೆ. ಅದಕ್ಕೆ ಇದು ಬ್ರೇಕ್ ಆಗಲೇಬೇಕು. ಸರ್, ರಾಜಕಾರಣಿಗಳೇ ಇಟ್ಕೊಂಡು ಇದನ್ನ ಇನ್ನೊಬ್ಬ ರಾಜಕಾರಣಿ ಹನಿಲಿಕ್ಕೆ ಇದರಲ್ಲಿ ರಾಜಕಾರಣಿ ಬಿಟ್ಟರೆ ಬೇರೆ ಅವ್ರಿಗೆ ಏನು ಯಾರು ಇಂಡಸ್ಟ್ರಿಯಲಿಸ್ಟ್ ಸಂಬಂಧ ಇಲ್ಲ, ಅಧಿಕಾರಿಗಳ ಸಂಬಂಧ ಇಲ್ಲ. ರಾಜಕಾರಣಿಗಳಿರೋದು ರಾಜಕಾರಣಿಗಳೇ ಅವರೇ ಇದ್ದಾರೆ, ಅವರನ್ನ ಪತ್ತೆ ಹಚ್ಚಬೇಕಷ್ಟೇ. ಈಗ ಸರ್, ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಬಹಳಷ್ಟು ಏನಂತಂದ್ರೆ ಒಬ್ಬ ಮಹಾನ್ ನಾಯಕ ಈ ಸಿಡಿ ಫ್ಯಾಕ್ಟರಿಯನ್ನ ನಡೆಸ್ತಾ ಇದ್ದಾನೆ. ಬಹಳ ವರ್ಷದಿಂದ ರಾಜಕಾರಣದಲ್ಲಿ ಬೆಳಗಾವಿಯಲ್ಲಿ ಚರ್ಚೆ ಆಗ್ತಾ ಇತ್ತು. ಇದರ ಹಿಂದನೂ ಒಬ್ಬ ಮಹಾನ್ ನಾಯಕ ಏನಾದರೂ ಇರ್ಬೋದು ಸರ್? ಇಲ್ಲ, ನಾವು ಆರೋಪ ಮಾಡ್ಲಿಕ್ಕೆ ಆಗೋಲ್ಲ. ತನಿಖೆ ಒತ್ತಾಯ ಮಾಡೋದು ಅಧಿಕಾರ. ಈಗ ನಾನು ಹೇಳೋದು ರಾಜಕೀಯವಾಗಿ ಆಗ್ತದೆ. ಒಂದು ಏಜೆನ್ಸಿ ಪೊಲೀಸರ ಅದು ತನಿಖೆ ಮಾಡಿದ್ರೆ ಅದು ನಿಜ ಇರುತ್ತೆ. ಸರ್, ಇದು ಒಂದಾಯ್ತು ಸರ್. ಈಗ ಏನಾದರೂ ಹೈಕಮಾಂಡ್ ಮಟ್ಟದಲ್ಲಿ ಇದನ್ನು ಏನಾದರೂ ತಮ್ಮ ಪಕ್ಷದ ವರಿಷ್ಠರಿಗೆ, ದೆಹಲಿ ನಾಯಕರಿಗೆ ಏನಾದರೂ ಮುಟ್ಟಿಸುವಂಥ ಪ್ರಯತ್ನ ಆಗುತ್ತೆ ಸರ್? ಮಾಡ್ತಾರೆ, ಮಾಡಲೇಬೇಕಾಗ್ತದೆ. ಅವ್ರಿಗೆ ಒತ್ತಾಯ ಮಾಡಬೇಕಾಗ್ತೈತೆ. ಯಾಕಂದರೆ ಈ ರೀತಿ ಆಗಬಾರ್ದು, ಒತ್ತಾಯ ಮಾಡಲೇಬೇಕು. ಹೈಕಮಾಂಡ್ ಕೂಡ ಇದನ್ನು ಗಮನ ಸೆಳೆಯುವಂಥ ಪ್ರಯತ್ನ ಆಗಬೇಕು. ಸರ್, ರಮೇಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ರು ಸಿಬಿಐ ತನಿಖೆ ಮಾಡಬೇಕು. ಆದ್ರೆ ಆವಾಗ ಯಾರು ಅವ್ರ ಮಾತು ಕೇಳಲಿಲ್ಲ ಅಂತ. ಈಗ ಮತ್ತೆ ಈ ರೀತಿ ಮತ್ತೆ ಬಂದಿರಲಿಲ್ಲ. ಸದ್ಯನಾಗ ಮತ್ತೆ ಬಂದಿದೆ. ಈಗ ರಮೇಶ್ ಜಾರಕಿಹೊಳಿ ತನಗ ಆಯಿತು, ಈಗ ಮತ್ತೆ ರಾಜನ ಮುಖಾಂತರ ಮತ್ತೆ ಈಗ ಈ ರಾಜನ ಅಟೆಂಪ್ಟು ಕೊನೆಯದಾಗಬೇಕು. ಮತ್ತೆ ಯಾರಿಗೆ ಅಟೆಂಪ್ಟ್ ಮಾಡಬಾರ್ದು. ರಾಜನೇ ಕೊನೆಯ ಎಪಿಸೋಡ್ ಆಗಬೇಕು. ಇದು ಒಂದೇ ಪಕ್ಷಕ್ಕೆ ಸೀಮಿತ ಇದೆ ಸರ್? ಇಲ್ಲ, ಒಂದೇ ಪಕ್ಷಕ್ಕೆ ಸೀಮಿತ ಇಲ್ಲ. ಹಿಂದೆ ಕೂಡ ಬೊಮ್ಮಾಯಿ ಸರ್ಕಾರದಲ್ಲಿ ಮಂತ್ರಿಯನ್ನ ಕೊನೆಯವರೆಗೆ ಬ್ಲ್ಯಾಕ್ ಮಾಡಿ ಬೊಮ್ಮಾಯಿ ಮೇಲೆ ಸಾಕಷ್ಟು ಒತ್ತಡ ಮಾಡಿ ಅವ್ರ ಕಡೆ ಕೆಲಸ ಮಾಡುವಂಥ ಪ್ರಯತ್ನ ಕೂಡ ಆಗಿದೆ. ಅವರಲ್ಲಿ ಪ್ರಭಾವಿ ಸಚಿವರನ್ನು ಸಿಡಿ ಮಾಡಿ ಅವ್ರನ್ನ ಬೆದರಿಸುವಂಥ ಪ್ರಯತ್ನ ಆಯಿತು. ಅದರಿಂದ ಸಾಕಷ್ಟು ಲಾಭ ಪಡೆಯುವಂಥ ಪ್ರಯತ್ನ ಕೂಡ ಸರ್ಕಾರದಲ್ಲಿ ಆಗಿದೆ. ಸೊ ಅಂಥ ಬೇರೆ ಬೇರೆ ಸರ್ಕಾರಗಳಲ್ಲಿ ಕೂಡ ಇಂಥ ಪ್ರಯತ್ನಗಳಾಗಿದೆ. ತನಿಖೆ ಆಗಬೇಕು ಅಂತ ಹೇಳಿ ಹೇಳಿದ್ರು. ತನಿಖೆ ಅಥವಾ ದೊಡ್ಡ ಮಟ್ಟದ ತನಿಖೆ ಉನ್ನತ ಮಟ್ಟದ ಹೇಳಿದೆ. ನೋಡ ಸರ್ಕಾರ ಯಾವ ಮಟ್ಟಕ್ಕೆ ನಾಯಕರು ಅವರ ಹೆಸರು ಹೊರಗಡೆ ಬರಬೇಕು ಅಂತ ಹೇಳಿ ಏನಾದರೂ ಖಂಡಿತ ಬರಲೇಬೇಕು. ತನಿಖೆ ಆಗಬೇಕು. ಮತ್ತು ನಾವು ಇಷ್ಟೆಲ್ಲ ಮಾಡಿದ್ದೆಲ್ಲ 30 ವರ್ಷದಿಂದ ಇಷ್ಟೆಲ್ಲ ಸಾಮ್ರಾಜ್ಯ ಕಟ್ಟಿರ್ತೀವಿ, ಶಾಸಕರಾಗಿರ್ತೀವಿ, ಮಂತ್ರಿಗಳಾಗಿರ್ತೀವಿ. ಇದೇನೋ ಒಂದು ಈ ಥರ ಮಾಡೋದ್ರಿಂದ ಸೊ ಅವ್ರ ಇಡೀ ಪೊಲಿಟಿಕಲಿ ಕ್ಯಾರಿಯರ್ ಕೊಲ್ಯಾಪ್ಸ್ ಆಗ್ತದೆ. ಸೊ ಅದಕ್ಕೆ ತನಿಖೆ ಆಗಲೇಬೇಕು. ಇದು ಯಾರಿದ್ದಾರೆ ಹಿಂದೆ ಹೊರಗೆ ಬರಲೇಬೇಕು.